ಹಲೋ ಗಾಯ್ಸ್, ಮತ್ತೊಮ್ಮೆ ವೆಲ್ಕಮ್ ಆಫ್ಟರ್ ಲಾಂಗ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವಾಗ ನಾನು ಬೆಳಿಗ್ಗೆ ಎದ್ದಿದ್ದಷ್ಟೇ. ಈ ವಿಡಿಯೋದಲ್ಲಿ ನಾನು ಮ್ಯಾಂಗ್ಳೂರ್ ಸ್ಟೈಲ್ ಫಿಶ್ ಬೊಂಡಾಸ್ ಮಸಾಲ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನನ್ನ ಸ್ಟೈಲಲ್ಲೇ. ಸೊ ಬೆಳಿಗ್ಗೆ ಬೇಗ ಇದ್ದೆ, ಇವ್ನು ನೋಡಿ ಗುಡ್ ಮಾರ್ನಿಂಗ್ ಅಂತ ಹೇಳಿದ ತಕ್ಷಣ ಒಂದು ಸ್ವಲ್ಪ ರಿಫ್ರೆಶ್ ಆಗ್ತಾನೆ. ಆ್ಯಂಡ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎದ್ದಿದ್ದಷ್ಟೇ. ಗಿವ್ ಮಿ 2 minutes. So ರಪ್ಪ ಫ್ರೆಶನ್ ಅಪ್ ಆಗಿ we will start cooking. ಸೊ ಇವಾಗ 5:45 6 ಆಗಿದೆ. ಸೊ ಬೆಳಕು ಆಗ್ತಾ ಬಂದಿದೆ. ಕಮ್ ಲೆಟ್ಸ್ ಕುಕ್. ಎಸ್, ಸೊ ಫ್ರೆಶನ್ ಅಪ್ ಆಗಿ ಆಯಿತು. ಆ್ಯಂಡ್ ಫ್ರೀಸರಲ್ಲಿ ನಮ್ಮಮ್ಮ ಮೀನು ಇಟ್ಟಿದ್ದಾರೆ, ಬೊಂಡಾಸ್. ಸೊ ಇವತ್ತು ನಾನು ನಿಮಗೆ ಬೊಂಡಾಸ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಿಮಗೆ ಬಾಂಗುಡೆ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಇಫ್ ಇನ್ ಕೇಸ್ ಈ ವಿಡಿಯೋಗೆ ನೀವು ತುಂಬಾ ವ್ಯೂಸ್ ಕೊಟ್ರಿ, ತುಂಬಾ ಎನ್ಕರೇಜ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವ್ಲಾಗನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಇವಾಗ ನೋಡ್ಕೋಬೋದು, ಇದು ಮಾರ್ಕೆಟಲ್ಲಿ ಈ ಥರ ಬೊಂಡಾಸ್ ಮೀನು ಸಿಗುತ್ತೆ. ಹೇಗೆ ಅದನ್ನು ಕ್ಲೀನ್ ಮಾಡಬೇಕು ಫ್ರಮ್ ದ ಸ್ಕ್ರ್ಯಾಚ್, ಅಂದರೆ ಹೇಗೆ ಅದನ್ನು ಕಟ್ ಮಾಡೋದು ಅಂಟಿಲ್ ಅದನ್ನು ಹೆಂಗೆ ಪ್ರಿಪೇರ್ ಮಾಡೋದು ಈ ವ್ಲಾಗಲ್ಲಿ ತೋರಿಸ್ಲಿಕ್ಕಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಂಥ ಹಲವಾರು ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಎಲ್ಲರೂ ಕಮೆಂಟ್ಸಲ್ಲಿ ಓದ್ತಾ ಇರ್ತೀನಿ. ಸೊ ಓಕೆ, ಸೊ ಇವಾಗ ಫ್ರಿಜ್ಜಿಂದ ನಾನು ಫಿಶನ್ನು ತೆಗೆದಿದ್ದೀನಿ. ಸೊ ಕ್ಲೀನ್ ಮಾಡಿರಲಿಲ್ಲ, ಡೈರೆಕ್ಟಾಗಿ ನಿನ್ನೆ ತಂದಿದ್ದು ಫಿಶನ್ನು ಫ್ರಿಜ್ಜಲ್ಲಿ ಇಟ್ಟಿರುವಂಥದ್ದು. ಸೊ ನೋಡ್ಕೊಳ್ಬೋದು, ಇದು ಬೊಂಡಾಸ್ ಫಿಶ್, ಸ್ಕ್ವಿಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಇದನ್ನು ಕ್ಲೀನ್ ಮಾಡೋಣ ಬನ್ನಿ. ಸೊ ನಾನು ಹೇಳಿರೋ ಹಾಗೆ ಫಿಶ್ ಈ ಥರ ಇರುತ್ತೆ, ನೋಡ್ಕೊಬೋದು. ಒಂಥರ ಆಕ್ಟೋಪಸ್ ಫ್ಯಾಮಿಲಿದು ಇದು ಆಕ್ಟೋಪಸ್ ಫ್ಯಾಮಿಲಿ ಎಲ್ಲಿ ಬರೋದು ಈ ಬೊಂಡಾಸ್ ಫಿಶು. ಸೊ ನೋಡ್ಕೊಳ್ಬೋದು, ಇದು ಅದರ ಕಾಲುಗಳು. ಸೊ ಇಲ್ಲಿ ಪೈಪ್ ಥರ ಇರುತ್ತೆ. ಆ್ಯಸ್ ಐ ಆಲ್ರೆಡಿ ಸೈಡ್ ನೋಡ್ಕೊಬೋದು, ಇಲ್ಲಿ ಈ ಥರ ಇದು ಪೈಪ್ ಥರ ಇರುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಹೀಗೆ ಎಳಿಬೇಕು. ಸೊ ಎಳೆದು ಹೀಗೆ ಫುಲ್ ಒಳಗಡೆ ಕ್ಲೀನ್ ಮಾಡಬೇಕು. ಆ್ಯಂಡ್ ದೆನ್ ಇಲ್ಲಿ ಕಿವಿ ಥರ ಇರುತ್ತೆ. ಸೊ ಅದು ಅದರ ಸ್ಕಿನ್, ಅದನ್ನು ಹೀಗೆ ರಿಮೂವ್ ಮಾಡಬೇಕು. ಸೊ ಇಟ್ಸ್ ವೆರಿ ಸಿಂಪಲ್. 1-2 ಸರ್ತಿ ಪ್ರಾಕ್ಟೀಸ್ ಮಾಡಿದರೆ ಯು ಕ್ಯಾನ್ ಲರ್ನ್ ಇಟ್. ಸೊ ಕ್ಲೀನ್ ಆಗಿದೆ ಫಿಶ್. ಇದರಲ್ಲಿ ಕ್ವಾಲಿಟಿನೂ ಬರುತ್ತೆ, ನೋಡ್ಕೋಬೋದು. ಇಟ್ಸ್ ವೆರಿ ಸ್ಮಾಲ್. ಸೊ ಇದು ಈಸಿ ಇರುತ್ತೆ, ಎಳೆದ್ರೆ ಆಯಿತು. ಆ್ಯಂಡ್ ದೆನ್ ಅದರ ಒಳಗಡೆ ಹೀಗೆ ಕ್ಲೀನ್ ಮಾಡಿಬಿಟ್ಟು ದೆನ್ ವಿ ವಿಲ್ ಹ್ಯಾವ್ ಟು ಕ್ಲೀನ್ ಇದು ಔಟರ್ ಪೋರ್ಷನ್. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ನೋಡ್ಕೊಳ್ಬೋದು, ಇದರಲ್ಲಿ ನಾನು 2 ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಸೊ ಕ್ಲೀನ್ ಮಾಡಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇದ್ರದ್ದೆಲ್ಲ ಸಿಪ್ಪೆ ತೆಗಿತಾ ಇದ್ದೀನಿ. ನೋಡ್ಕೊಳ್ಬೋದು, ನಾನು ಹೇಳಿದಾಗೆ ತುಂಬಾ ಸಿಂಪಲ್ ಇದು. ಆ್ಯಂಡ್ ಆಫ್ಟರ್ ದ್ಯಾಟ್ ಏನು ಮಾಡೋದು ಅಂತ ಹೇಳ್ತೀನಿ. ಸೊ ಇದು ನಾವು ಫ್ರಿಜ್ಜಲ್ಲಿ ಇಟ್ಟಿರೋ ಕಾರಣ ಅದು ಸ್ವಲ್ಪ ಫ್ರೀಸ್ ಆಗಬೇಕಂತ ಹೇಳಿ ನೀರಲ್ಲಿ ಇಟ್ಟಿರುವಂಥದ್ದು. ಆ್ಯಂಡ್ ಇವಾಗ ಇನ್ನೊಂದು ಹೊಸ ಫ್ರೆಶ್ ನೀರು ತಗೊಂಡು ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಇದನ್ನು ಕರೆಕ್ಟಾಗಿ ಡ್ರೈನ್ ಮಾಡಿಕೊಂಡು ಎಲ್ಲ ಬೊಂಡಾಸ್ನ ಆ ಒಂದು ನೀರಲ್ಲಿ ಹಾಕಬೇಕು. ಸೊ ಏನಕ್ಕೆ ಸಾಲ್ಟ್ ಯೂಸ್ ಮಾಡೋದಂತ ಹೇಳಿದರೆ, ಸಾಲ್ಟ್ ಆ್ಯಂಡ್ ಆಲ್ಸೋ ಟರ್ಮರಿಕ್ ಪೌಡರನ್ನು ಹಾಕಿ ಮಾಡಬೇಕು ಯೂಶ್ವಲಿ. ಸೊ ಏನಕ್ಕಂತ ಹೇಳಿದರೆ ಆ ಮೀನಿನ ಹಸಿತನ ಹೋಗಬೇಕು ಅಂತ ಹೇಳೋ ಕಾರಣ. ಸೊ ಯಾವತ್ತು ಕೂಡ ನೀವು ಮನೇಲಿ ಮೀನು ಮಾಡ್ತೀರಾ ಅಂತ ಹೇಳಿದರೆ ನೀರಿಗೆ ಉಪ್ಪು ಮತ್ತು ಟರ್ಮರಿಕನ್ನು ಹಾಕಿ. ಸೊ ಇವಾಗ ನೋಡಿ, ನಾನು ಕಟ್ ಮಾಡ್ತಾ ಇದ್ದೀನಿ. ರೌಂಡ್ ಶೇಪಲ್ಲೂ ಕಟ್ ಮಾಡ್ಬೋದು, ಕೆಲವರು ಸ್ಕ್ವೇರ್ ಶೇಪಲ್ಲೂ ಕೂಡ ಮಾಡ್ತಾರೆ. ಸೊ ಇವಾಗ ನೋಡಿ, ನಾನು ನಿಮಗೆ ಸ್ಕ್ವೇರ್ ಶೇಪ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಟ್ ನನಗೆ ಸ್ಕ್ವೇರ್ ಶೇಪ್ಗಿಂತ ರೌಂಡ್ ಶೇಪಲ್ಲಿ ಬೊಂಡಾಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಕ್ಕೆ. ಸೊ ಇವಾಗ ನಾವು ಮ್ಯಾರಿನೇಷನಿಗೆ ಏನು ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಆಫ್ ವಿತ್ ಉಪ್ಪು, ಸ್ವಲ್ಪ ಉಪ್ಪನ್ನು ಹಾಕಬೇಕು. ಸ್ವಲ್ಪ ಅಲ್ಲ, ನಿಮಗೆ ಟೇಸ್ಟ್ ಅನುಗುಣವಾಗಿ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿದ ಮೇಲೆ ಅದಕ್ಕೆ ನೀವು ಹುಡಿಗಳನ್ನು ಹಾಕ್ತಾ ಹೋಗಬೇಕು. ಫಸ್ಟ್ ನಾನು ಹಾಕ್ತಾ ಇರುವಂಥದ್ದು ಚಿಲ್ಲಿ ಪೌಡರ್ನ, ಅದು ಕೂಡ ಅಷ್ಟೇ. ನಿಮಗೆ ಖಾರ ತುಂಬ ಬೇಕು ಅಂತ ಹೇಳಿದರೆ ಖಾರವಾಗಿ ಹಾಕ್ಬೋದು. ಆ್ಯಂಡ್ ದೆನ್ ನಿಮಗೆ ಸ್ವಲ್ಪ ಚಪ್ಪೆ ಬೇಕಂತ ಹೇಳಿದರೆ ಜಾಸ್ತಿ ಖಾರ ಹಾಕಿದ್ರೆ ಆಯಿತು. ಆಮೇಲೆ ಗರಂ ಮಸಾಲ ಪೌಡರ್ ಹಾಕಬೇಕು.
ಗರಂ ಮಸಾಲ ಕೂಡ ಅಷ್ಟೇ ಜಾಸ್ತಿ ನಿಮಗೆ ಹೆಂಗೆ ಟೇಸ್ಟ್ ಬೇಕೋ ಆ ರೀತಿಯಲ್ಲಿ ಹಾಕ್ಬೋದು. ಸೊ ನನಗೆ ಖಾರ ಜಾಸ್ತಿ ಇಷ್ಟ, ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಆ್ಯಂಡ್ ದೆನ್ ಟರ್ಮರಿಕ್, ಇದನ್ನು ಫಸ್ಟಿಗೆ ಹಾಕಬೇಕು, ಇದನ್ನು ಮಿಸ್ ಮಾಡಲೇಬಾರ್ದು ಯಾವುದೇ ಫಿಶ್ ಐಟಮ್ಗೆ. ಅದಾದ ನಂತರ ಹಳದಿ ಆದ ನಂತರ ನೀವು ಹಾಕಬೇಕು ವಿನಿಗರ್. ಸೊ ವಿನಿಗರ್ ಇಲ್ಲ ಅಂತ ಹೇಳಿದರೆ ನೀವು ಲೆಮನನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಹುಳಿ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಮಡಿಕೇರಿಯಿಂದ ತಂದಿದ್ದು ಕಾಚಂ ಪುಳಿ. ಸೊ ಅದು ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಯು ಕ್ಯಾನ್ ಯೂಸ್ ನಾರ್ಮಲ್ ಹುಳಿ. ಸೊ ಈ ಒಂದು ಪೌಡರ್ ತುಂಬಾ ಸ್ಪೆಷಲ್ ಪೌಡರ್. ಸೊ ನನ್ನ ಮನೆಯಲ್ಲಿ ನಾವು ಮಾಡುವಂಥದ್ದು ಒಂದು ಪೌಡರ್. ಸೊ ಅದು ಎಲ್ಲ ಕರಿಗೆ ಸೂಪರಾಗಿ ಆಗುತ್ತೆ. ಸೊ ನಿಮಗೆ ಅದರ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಅದಾದ ನಂತರ ಎಲ್ಲ ಮಿಕ್ಸ್ ಮಾಡಬೇಕು. ಸೊ ಒಂದು ಬಾಣಲೆ ಬಿಸಿ ಆದ ತಕ್ಷಣ ಎಣ್ಣೆನ ಹಾಕಬೇಕು. ಸೊ ಎಣ್ಣೆ ಆದ ನಂತರ ಆ ಮ್ಯಾರಿನೇಟ್ ಮಾಡಿರುವಂಥ ಫಿಶನ್ನು ಅದಕ್ಕೆ ಹಾಕಬೇಕು. ಸೊ ಮ್ಯಾರಿನೇಷನ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ನೀವು ಮಾಡಿಡಬೇಕು. ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಮಾಡಿದರೂ ಪರವಾಗಿಲ್ಲ, ಇಲ್ಲ ಅಂತಂದರೆ ನೀರು ಬಿಡೋಕ್ಕೆ ಶುರುವಾಗುತ್ತೆ, ಅದಕ್ಕಿಂತ ಮುಂಚೆನೇ ಇಟ್ಬಿಡಿ. ಸೊ ಅದಾದ ನಂತರ ಅದನ್ನು ಸರಿಯಾಗಿ ಫ್ರೈ ಮಾಡಬೇಕು. ಸೊ ಇದು 2 ಸ್ಟೆಪ್ಪಲ್ಲಿರುತ್ತೆ. ಫಸ್ಟಿಗೆ ಬೊಂಡಸ್ನ ಫ್ರೈ ಮಾಡಬೇಕು. ಫ್ರೈ ಮಾಡಿದಾಗ ಅದು ನೀರು ಬಿಡುತ್ತೆ. ಆ್ಯಂಡ್ ದೆನ್ ನಾವು ಅದನ್ನು ಮಸಾಲ ಪ್ರಿಪೇರ್ ಮಾಡಬೇಕು. ಸೊ ಮಸಾಲ ಪ್ರಿಪೇರ್ ಮಾಡಲಿಕ್ಕೆ ಟೊಮ್ಯಾಟೊ, ಆನಿಯನ್ ಮತ್ತು ಗಾರ್ಲಿಕ್ ಬೇಕು. ಆ್ಯಂಡ್ ನೋಡಿ ಈ ಥರ ನೀರು ಬಿಡುತ್ತೆ. ಸೊ ಈ ನೀರು ಕೂಡ ನಮಗೆ ಬೇಕಾಗುತ್ತೆ. ಬೊಂಡಸ್ನ ಸೈಡಲ್ಲಿಟ್ಟು ನೀರನ್ನು ಇನ್ನೊಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ನೀರನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಅದೇ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆದ ತಕ್ಷಣ ಫಸ್ಟಿಗೆ ಅದಕ್ಕೆ ಗಾರ್ಲಿಕ್ ಹಾಕಬೇಕು, ಬೆಳ್ಳುಳ್ಳಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಸೊ ನಾನು 4-5 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಅದಾದ ನಂತರ ಫೈನ್ಲಿ ಚಾಪ್ಡ್ ಆನಿಯನ್ಸ್, ಈರುಳ್ಳಿನ ಹಾಕಬೇಕು. ಈರುಳ್ಳಿ ಹಾಕಿದ ಮೇಲೆ ಅದನ್ನು ಸರಿ ಬ್ರೌನ್ ಆಗುವ ತನಕ ಮಿಕ್ಸ್ ಮಾಡಬೇಕು. ಅದು ಕರೆಕ್ಟಾಗಿ ಬೇಯಬೇಕು. ಅದಾದ ನಂತರ ಟೊಮ್ಯಾಟೊ ಹಾಕಬೇಕು. ಸೊ ಟೊಮ್ಯಾಟೊ ಹಾಕಿ ಅದನ್ನು ಮುಚ್ಚಿಡಬೇಕು. ಅದಾದ ನಂತರ ನಾವು ನೀರನ್ನು ಸಪ್ರೇಟ್ ಮಾಡಿಟ್ಟಿದ್ವಲ್ಲ ಆವಾಗ, ಸೊ ಆ ನೀರನ್ನು ಹಾಕಬೇಕು. ಆ ನೀರು ಸರಿ ಕುದಿ ಬರಬೇಕು. ಎಣ್ಣೆ ಮತ್ತು ಆ ಮಸಾಲ ಸಪ್ರೇಟ್ ಆಗಬೇಕು. ಸಪ್ರೇಟ್ ಆದ ನಂತರ ಈ ಬೊಂಡಸ್ ಫಿಶನ್ನು ಕೂಡ ಹಾಕಬೇಕು. ಸೊ ಬೊಂಡಸ್ ಫಿಶನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ ಕರಿಬೇವು ಸೊಪ್ಪಿದೆಯಲ್ಲ, ಕರಿ ಲೀವ್ಸ್, ಅದನ್ನು ಕೂಡ ಮೇಲಿಂದ ಹಾಕಬೇಕು. ಸೊ ಇದು ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸ್ಟಾರ್ಟಿಂಗ್ ಹಾಕಿದ್ರೂ ಚೆನ್ನಾಗಿರುತ್ತೆ, ಇವಾಗ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಕೊನೆಯಲ್ಲಿ ಉಪ್ಪು ಟೇಸ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಟೇಸ್ಟ್ ನೋಡಿ. ಸೊ ಉಪ್ಪು ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಹಾಕ್ಬೋದು. ಸೊ ದಿಸ್ ವಾಸ್ ಸಿಂಪಲ್ ಬೊಂಡಸ್ ಮಸಾಲ ರೆಸಿಪಿ. ಸೊ ಇನ್ನಷ್ಟು ಇಂಥ ಸಿಂಪಲ್ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ದಿಸ್ ವಾಸ್ ಮೈ ಫಸ್ಟ್ ಟ್ರೈ. ಏನಾದರೂ ಆಚೆ ಈಚೆ ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್.